ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಭಾನುವಾರದ ಹರಟೆಗೆ ಸ್ವಾಗತ. ಒಂದಲ್ಲ ಎರಡಲ್ಲ ಹಲವಾರು ವಿಷಯಗಳಿದಾವೆ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಭಾರತದ ನವಯುವಕನ ಬಗ್ಗೆ ಮಾತಾಡ್ತೀನಿ. ಆತನ ಹುಟ್ಟುಹಬ್ಬ. ಪಾಪ ಎಲ್ಲರೂ ಆತನಿಗೆ ಪಪ್ಪು ಪಪ್ಪು ಅಂತಾರೆ. ನಾವು ಯಾಕೆ ಹಿಂದಿನಲ್ಲಿ ಪಪ್ಪು ಅಂತ ಹೇಳ್ಬೇಕು, ನಾವು ಬೆಪ್ಪ ಅಂತ ಕರಿಬೋದು ನಮ್ಮ ಕನ್ನಡ ಭಾಷೆಯಲ್ಲಿ. ರಾಹುಲ್ ಗಾಂಧಿಯವರ ಬರ್ತ್ಡೇಯನ್ನು, ಹುಟ್ಟುಹಬ್ಬವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಿಸಲಾಯಿತು. 56 ವರ್ಷ ಅಂತವ್ರಿಗೀಗ. ನಮ್ಮ ಯೋಗಿ ಆದಿತ್ಯನಾಥ್ಗಿಂತ 3 ವರ್ಷ ದೊಡ್ಡವರು. ಅಮಿತ್ ಶಾಗೂ ಅವ್ರಿಗೂ 4.5 ವರ್ಷ ಗ್ಯಾಪ್. ರಾಹುಲ್ ಗಾಂಧಿಯ ಬರ್ತ್ಡೇಯನ್ನು ದಿಲ್ಲಿಯ ಕಾಂಗ್ರೆಸ್ ಭವನದಲ್ಲಿ ಭಾಳ ಅದ್ಧೂರಿಯಾಗಿ ಆಚರಿಸಿದರು. ಅದರಲ್ಲಿ ಮಲ್ಲಿಕಾರ್ಜುನ ಮುತ್ಯ ಬಂದಿದ್ದರು, ಕರಟಕ ದಮನಕಗಳಿದ್ದವು. ಆಮೇಲೆ ಇತ್ತೀಚೆಗೆ ತಾನೇ ಜೈಲಿಗೆ ಹೋಗಿ ಬಂದು ಹೊರಗಡೆ ಬಂದಂಥ ಪವನ್ ಖೇಡಾ ಬಿಳಿಗಡ್ಡ ಬಿಟ್ಕೊಂಡು ಭಾಳ ಸಂಭ್ರಮದಿಂದ ಆಚರಿಸ್ತಾ ಇದ್ದರು. ಏಕೆಂದರೆ ಆತ ಜೈಲಿಗೆ ಹೋಗಿ ಬಂದಿರುವಂಥ ಕಾರಣಕ್ಕಾಗಿ ಬಹುಮಾನ ಕೊಡಲಾಗಿದೆ, ರಾಜ್ಯಸಭಾ ಸದಸ್ಯತ್ವ. ಆತ ಬಂದಿದ್ದರು. ಪ್ರಿಯಾಂಕಾ ವಾಡ್ರಾ ಇದ್ದರು. ರಾಹುಲ್ ಗಾಂಧಿ ಕೇಕ್ ಕಟ್ ಮಾಡಿದರು. ಮಲ್ಲಿಕಾರ್ಜುನ ಮುತ್ಯಾಗೆ ತಿನ್ನಿಸಿದ್ರು, ಮಲ್ಲಿಕಾರ್ಜುನ ಮುತ್ಯ ಅವ್ರಿಗೆ ತಿನ್ನಿಸಿದ್ರು, ಪ್ರಿಯಾಂಕಾ ವಾಡ್ರಾ. ಯಥಾ ಪ್ರಕಾರ ನಡೀತು. ನನಗದು ಭಾಳ ವಿಶೇಷ ಅನ್ನಿಸಲಿಲ್ಲ. ನಾನು ಭಾಳ ವಿಶೇಷ ಅನಿಸಿದ್ದೆಲ್ಲೇ ಇವರ ಕಾಂಗ್ರೆಸ್ಸಿನವರು ಮೋದಿಯ ಫಾಲೋಯರ್ಸ್ಗೆ ಭಕ್ತರು ಅಂತ ಕರೀತಾರೆ. ಮಬ್ಬಕ್ತರು ಅಂತ ಕರೀತಾರೆ. ಇವರು ಏನು ಮಾಡ್ತಾರೆ, ಇವರು ಭಕ್ತರ ಏನು ಅನ್ನೋದನ್ನು ನೀವೀಗ ಹೇಳಿ. ಇಲ್ಲೊಂದು ವಿಡಿಯೋ ತೋರಿಸ್ತೀನಿ, ವಿಡಿಯೋವನ್ನು ನೋಡಿ. ನೋಡಿದ ಮೇಲೆ ನನಗೆ ಹೇಳಿ. राहुल जी को जन्मदिन की बधाई हो, बधाई हो, बधाई हो। ಈ ವಿಡಿಯೋದಲ್ಲಿ ರಾಹುಲ್ ಗಾಂಧಿಯನ್ನು, ನನಗೆ ನಗು ಬರ್ತಾ ಹೇಳಿ, ರಾಹುಲ್ ಗಾಂಧಿಗೆ ಪರಶುರಾಮನ ವೇಷವನ್ನು ಹಾಕಲಾಗಿದೆ. ನೋಡಿ, ಎಲ್ಲಿಯೇ ರಾಹುಲ್ ಗಾಂಧಿ, ಎಲ್ಲಿಯೇ ಪರಶುರಾಮ, ಏನಾದರೂ ಒಂದು ಸ್ವಲ್ಪನಾದರೂ ಅದಕ್ಕೆ ಹೋಲಿಕೆಯಾಗಲಿ ಅಥವಾ ಏನೇ ಸಂಬಂಧಗಳಾಗಲಿ ಏನಾದರೂ ಇರಬೇಕು. ಅದು ಯಾವುದೂ ಇರಲಾರ್ದೆ ಆತನಿಗೆ, ಅದು ಕಾಶಿಯ ಗಂಗೆಯ ತಟಾಕದಲ್ಲಿ, ಬೇರೆ ಎಲ್ಲಿಯೂ ಅಲ್ಲ, ಶಿವನ ಆವಾಸ, ಕಾಶಿ ವಿಶ್ವನಾಥ ಇರುವಂಥ ಜಾಗ, ನಿರ್ಮಲ ಗಂಗೆ, ತಾಯಿ ಗಂಗೆ, ಆ ತಟಾಕದಲ್ಲಿ ಈ ಕಲಿಯುಗದ ನಕಲಿ ಪರಶುರಾಮನಿಗೆ ಕ್ಷೀರಾಭಿಷೇಕ, ಗಂಗಾ ಜಲಾಭಿಷೇಕ, ಆಮೇಲೆ ಋತ್ವಿಕರಿಂದ ಮಂತ್ರಘೋಷ. ಕೇಳಿಸ್ಕೊಳ್ಳಿ, ಹೆಂಗಿದೆ ಕೇಳಿಸ್ಕೊಳ್ಳಿ. ಅದಕ್ಕಿಂತ ಮಜಾ ಏನು ಅಂದರೆ, ಇಲ್ಲಿ ಆತ ಒಂದು ಕೈಯಲ್ಲಿ ಪರಶುರಾಮ ಅಂದರೆ ಪರಶು ಅಂದರೆ ಕೊಡ್ಲಿ ಹಿಡ್ಕೊಂಡಿದ್ದಾನೆ, ಸರಿ. ಇನ್ನೊಂದು ಕೈಯಲ್ಲಿ ಸಂವಿಧಾನ ಹಿಡ್ಕೊಂಡಿದ್ದಾನೆ. ಈ ಕಾಂಗ್ರೆಸ್ನವ್ರಿಗೆ ಎಲ್ಲಿ ಏನು ಹಾಕಬೇಕು ಅನ್ನೋದೇ ಇವ್ರಿಗೆ ಯಾವುದು ಪರಿವೇ ಇರೋದಿಲ್ಲ ಮತ್ತು ವಿವೇಚನೆ ಇರೋದಿಲ್ಲ. ನೀವೆಲ್ಲ ಮೈಸೂರಿಗೆ ಹೋದರೆ, ಮೈಸೂರಿನ ಅರಮನೆ ಎದುರಿಗೆ ಒಂದು ದೊಡ್ಡದಾದಂಥ ಶಿಲಾಶಾಸನ ನಿಲ್ಲಿಸಿದ್ದಾರೆ. ಏನಿದು ಶಿಲಾಶಾಸನ ಅಂತ ನೀವು ನೋಡಿದರೆ, ಅಲ್ಲಿ ಸಂವಿಧಾನದ ಪ್ರಿಯಾಂಬಲನ್ನು ಅದರಲ್ಲಿ ಬರೆಯಲಾಗಿದೆ. ಅದರದ್ದೊಂದು ಶಿಲಾಶಾಸನ. ಅಲ್ಲ ರೀ, ಮೈಸೂರಿನ ರಾಜಮನೆತನದ ಅರಮನೆ, ಅಲ್ಲಿ ಈ ಸಂವಿಧಾನದ ಶಿಲಾಶಾಸನದ ಅಗತ್ಯ ಏನಿದೆ? ಅಲ್ಲಿ ಐಹೊಳೆ ಪಟ್ಟದ ಕಲ್ಲಿಗೆ ಹೋಗಿ ಅಲ್ಲಿ ಈ ಸಂವಿಧಾನದ ಶಿಲಾಶಾಸನ ಏನಕ್ಕೆ ನಿಲ್ಲಿಸ್ತಾ ಇದ್ರಿ? ಇದರ ಅರ್ಥ ಏನು? ಬಂದಿರೋ ಜಾಗದ ಮಹತ್ವ ಏನು? ಸಂವಿಧಾನವನ್ನು ಎಲ್ಲಿ ಹೇಳಬೇಕು, ಎಲ್ಲಿ ಹೇಳಬಾರ್ದು? ಕಂಡಲ್ಲಿ ಸಂವಿಧಾನ ಹೇಳ್ತಾ ರಾಜಕೀಯ ಮಾಡೋದೇ ನಿಮ್ಮ ಉದ್ದೇಶ ಆಗಿದ್ದರೆ ಜನ ನಿಮ್ಮನ್ನು ಹೇಗೆ ನಂಬುತ್ತಾರೆ ಅಂತ ನಾನು ಹೇಳಿದೆ. ಮಬ್ಬಕ್ತರು ಅಂತೇಳಿ ಮೋದಿಯ ಭಕ್ತರಿಗೆ ಹೇಳ್ತಾರೆ, ಇವರು ಮೋದಿಯ ಫಾಲೋಯರ್ಸ್ಗೆ, ಪಡೆಗೆ ಹೇಳ್ತಾರೆ. ಇವರು ರಾಹುಲ್ ಗಾಂಧಿಗೆ ಮಾಡಿದ್ದೇನು? ಈತನ ಪರಶುರಾಮನ ವೇಷದಲ್ಲಿ ತೋರಿಸುವ ಅಗತ್ಯತೆ ಏನಿತ್ತು? ಇದಕ್ಕಿಂತ ಮಜಾ ಇನ್ನೊಂದಿದೆ. ಇವರು ಎಲ್ಲರೂ ಹಿಡಿದು, ನೀವು ಸುಪ್ರಿಯಾ ಶ್ರೀನೇ ತಗೊಳ್ಳಿ, ಅಥವಾ ಈ ಯಾರು ಪವನ್ ಖೇರಾ ಅಂತ ತಗೊಳ್ಳಿ, ಆಮೇಲೆ ಕರಟಕ ದಮನಕಗಳಂತೂ KC ವೇಣುಗೋಪಾಲ್ ಇರ್ಬೋದು, ಜಯರಾಮ್ ರಮೇಶ್ ಇರ್ಬೋದು, ಮಲ್ಲಿಕಾರ್ಜುನ ಮುತ್ಯ ಅಂತೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಡ್ತಾರೆ. ಇವತ್ತು ನಾನಿರುವಂಥ ಸ್ಥಾನಮಾನಕ್ಕೆ ಕಾರಣವೇ ಸೋನಿಯಾ ಗಾಂಧಿ ಅಮ್ಮ ಅಂತ ಕೈ ಮುಗಿದ್ಬಿಟ್ರು ಒಂದು ದಿವಸ. ಈತ ದಲಿತ ಹಿನ್ನೆಲೆಯಲ್ಲಿ ಬಂದದ್ದು, ರಾಜಕೀಯ ಮಾಡಿದ್ದು, MLA ಆಗಿದ್ದು, ಕರ್ನಾಟಕದಲ್ಲಿ ಹೋರಾಟ ಮಾಡಿದ್ದು ಎಲ್ಲ ಸುಳ್ಳಾಗಿ ಹೋಯಿತು. ಸೋನಿಯಾ ಅಮ್ಮನಿಂದ ನಾನಿವತ್ತು ಈ ಸ್ಥಾನಮಾನದಲ್ಲಿದ್ದೇನೆ ಅಂತ ಆಕೆಯ ಪದತಲಗಳಲ್ಲಿ ತಮ್ಮನ್ನು ತಾನು ಅರ್ಪಿಸ್ಕೊಂಡ್ಬಿಟ್ಟು, ಆ ವಯಸ್ಸಿಗಾದರೂ ಮರ್ಯಾದೆ ಬ್ಯಾಡೇನ್ರಿ ಈ ಮನುಷ್ಯನಿಗೆ. ಆ ಪವನ್ ಖೇಡಾ ಒಂದು ರಾಜ್ಯಸಭಾ ಸದಸ್ಯನಾಗಲಿಕ್ಕೆ
ಸುಳ್ಳು ಡಾಕ್ಯುಮೆಂಟನ್ನು ಸೃಷ್ಟಿ ಮಾಡಿ ಒಬ್ಬ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಅವರ ಹೆಂಡತಿ ಹೆಸರಲ್ಲಿ ನಕಲಿ ಡಾಕ್ಯುಮೆಂಟನ್ನು ಮಾಡಿ ಜೈಲಿಗೆ ಹೋಗಿ ಬಂದು ಆ ಮೆರಿಟ್ನಲ್ಲಿ ರಾಜ್ಯಸಭಾ ಸದಸ್ಯನಾಗ್ತಾರೆ. ಇವ್ರು ಏನು ಮಾಡಿದ್ರು ಈಗ ಈತನನ್ನು ಪರಶುರಾಮನನ್ನು ಮಾಡಿದ್ರು. ಪರಶುರಾಮನ ಮಾಡಿದ್ದು ಮತಗಳನ್ನು ಸೆಳೀಲಿಕ್ಕಲ್ಲ, ಇದನ್ನು ರಾಹುಲ್ ಗಾಂಧಿ ನೋಡಬೇಕು, ಇದನ್ನು ಸೋನಿಯಾ ಗಾಂಧಿ ನೋಡಬೇಕು, ಇದನ್ನು ಪ್ರಿಯಾಂಕಾ ವಾಡ್ರಾ ನೋಡಬೇಕು. ನೋಡಿದರೆ ತಮಗೆ ಉತ್ತರ ಪ್ರದೇಶದಲ್ಲಿ ಸ್ಥಾನಮಾನ ಸಿಗುತ್ತೆ. ಉತ್ತರ ಪ್ರದೇಶದಲ್ಲಿ ನಡೆದಿದ್ದು ಕಾಶಿಯಲ್ಲಿ. ಕಾಶಿ ಅಂದ್ಕೊಂಡು ನನಗೊಂದು ಭಾಳ ಮಜಾ ಆದ ಮಾತು ನೆನಪಾಗುತ್ತೆ. ಏನಪ್ಪ ಅಂದರೆ ಈ ರಾಹುಲ್ ಗಾಂಧಿ ಯಾವಾಗಲೂ ಒಂದು ವಿಷಯ ಹೇಳ್ತಾರೆ. ಏನಪ್ಪ ಅಂದರೆ ನನ್ನ ನೋಡಿದ ತಕ್ಷಣ ನರೇಂದ್ರ ಮೋದಿ ಹೆದರಿ ಹೋಗ್ತಾರೆ, ಕಂಪಿಸ್ತಾರೆ, ಗಡಗಡ ಅಂತ ನಡುಕ್ತಾರೆ, ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದಿಲ್ಲ, ಇಮೋಷ್ನಲಿ ಐ ಹ್ಯಾವ್ ಡಿಸ್ಟ್ರಾಕ್ಟೆಡ್ ಹಿಮ್, ಓಡ್ ಹೋಗ್ಬಿಡ್ತಾರೆ, ಅವರು ಜನ ಅಟ್ಟಿಸ್ಕೊಂಬಂದು ಹೊಡಿತಾರೆ, ದಂಡೆ ತೊಗೊಂಡು ಹೊಡಿತಾರೆ ಅಂತೆಲ್ಲ ಮಾತಾಡ್ತಾರೆ. ನರೇಂದ್ರ ಮೋದಿ ಮೊದಲೇದಾಗಿ ಉತ್ತರ ಪ್ರದೇಶದವರು ಅಲ್ಲ, ಕಾಶಿಯವರು ಅಲ್ಲ. ನರೇಂದ್ರ ಮೋದಿ ಪಶ್ಚಿಮ ಭಾರತದವರು, ಗುಜರಾತಿನವರು. ಬಂದು ಉತ್ತರ ಪ್ರದೇಶದಲ್ಲಿ ಇವರ ಮನೆಯೊಳಗಡೆ ಬಂದು ಚುನಾವಣೆಯಲ್ಲಿ ನಿಂತು 3 ಬಾರಿ ಗೆದ್ದಿದ್ದಾರೆ ಅವರು, 3 ಸಲ. ಇವರು ಉತ್ತರ ಪ್ರದೇಶದಲ್ಲಿ ಇವರು ತಾತನ ಕಾಲದಿಂದ ಉತ್ತರ ಪ್ರದೇಶದಲ್ಲೇ ಚುನಾವಣೆಗೆ ನಿಲ್ಲೋದೆಲ್ಲ. ಇವರು ಸೋತಾಗೆಲ್ಲ ಒಂದು ಇಂದಿರಾ ಗಾಂಧಿ ಚಿಕ್ಕಮಗಳೂರು ಹೋಗಿ ಚುನಾವಣೆಗೆ ನಿಲ್ತಾರೆ, ಇವ್ರು ಹೋಗಿ ಕೇರಳದಲ್ಲಿ ಚುನಾವಣೆಗೆ ನಿಲ್ತಾರೆ. ಅದು ಬಿಟ್ಟರೆ ಇವರ ಮೂಲ ಸ್ಥಾನ ಯಾವುದು ಅಂದರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್, ಅಲಹಾಬಾದ್. ಅಲ್ಲಿಂದ ಹೋದರೆ ಆ ಕಡೆ ಬಂದರೆ ನಿಮ್ಗೆ ಅಮೇಠಿ ಬರುತ್ತೆ, ಆಮೇಲೆ ಅದು ಬಿಟ್ಟರೆ ರಾಯ್ಬರೇಲಿ. ಒಂದು ಕಡೆ ಅಮೇಠಿ, ಇನ್ನೊಂದು ಕಡೆ ರಾಯ್ಬರೇಲಿ. ಅಮೇಠಿಯಲ್ಲಿ ಸೋತ ತಕ್ಷಣ ಓಡಿ ಹೋಗಿ ಕೇರಳಕ್ಕೆ ಹೋಗೋದು. ಯಾಕೆ? ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ರ ಓಟ್ ಇದಾವಂತೆ. ಇಷ್ಟೆಲ್ಲ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡುವಂಥ ರಾಹುಲ್ ಗಾಂಧಿ, ನರೇಂದ್ರ ಮೋದಿ ಕಂಪಿಸ್ತಾರೆ, ಹೆದರ್ತಾರೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ನಿಲ್ಲು ಎಲೆಕ್ಷನ್ಗೆ, ಕಾಶಿಯಲ್ಲಿ ಚುನಾವಣೆ ನಿಲ್ಲಪ್ಪ, ನೀನು ಮುಂದಿನ ಸಲ ಲೋಕಸಭಾ ಚುನಾವಣೆಗೆ ನಿಲ್ಲು, ತಾಕತ್ತಿದ್ರೆ ನಿಲ್ಲು ಅಲ್ವಾ? ಅನಗತ್ಯವಾಗಿ ಸುಳ್ಳು ಅವ್ರ ಬಗ್ಗೆ ಈ ರೀತಿಯದಾಗಿ ಆರೋಪ ಮಾಡೋ ಬದಲು ಒಂದು ಸಲ ಕುಸ್ತಿ ಆಡಿ ನೋಡೇ ಬಿಡೋಣ ಅಂತ. ಹೋದ ಸಲ ಭಾಳ ಮಜಾ ಆಯಿತು. 2024ರ ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಎದುರುಗಡೆ ಕ್ಯಾಂಡಿಡೇಟ್ ಯಾರು ಹಾಕೋದು? ಯಾಕಂದ್ರೆ ಅಜಯ್ ರಾಯ್ ಪ್ರತಿ ಬಾರಿ ಸೋಲ್ತಾನೆ ಇದ್ದ ಸಂದರ್ಭ. ಈಗ ನರೇಂದ್ರ ಮೋದಿ ಎದುರು ಯಾರನ್ನ ಹಾಕಬೇಕು? ಅಲ್ಲಿ ಪ್ರಭಾರಿಯಾಗಿ ನಮ್ಮ ಪ್ರಿಯಾಂಕಾ ವಾಡ್ರಾ ಅವ್ರದ್ದು. ನಾನೇನಾದರೂ ನಿಲ್ತೀನಿ ಅಂತ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಾ ಅಂತ ಕೇಳಿದರು. आप लोग सोचते हो क्या मैं खड़ा हो रही हूँ इधर ವಾರಣಾಸಿ ಸೆ ಅಂದ್ಲು. ಹಂಗೆ ಅಂದದ್ದೇ ತಡನಪ್ಪ. 2024ರ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಎದುರುಗಡೆ ಪ್ರಿಯಾಂಕಾ ವಾಡ್ರಾ ಸ್ಪರ್ಧೆ, ನರೇಂದ್ರ ಮೋದಿ ಎದುರಿಗೆ ಪ್ರಿಯಾಂಕಾ ವಾಡ್ರಾ, ಭಾಳ ದೊಡ್ಡ ಮಟ್ಟದ ಸವಾಲು, ಎಂಥ ಜಂಗಿ ಕುಸ್ತಿ, ಹೇಗೆ ಸ್ಪರ್ಧೆ ಇರುತ್ತೆ ಅಂತೆಲ್ಲ ಚಾನಲ್ಗಳು ಎಲ್ಲರೂ ಹಾಕ್ಲಿಕ್ಕೆ ಶುರು ಮಾಡಿದರು. ಪ್ರಿಯಾಂಕಾ ವಾಡ್ರಾ ಅಪ್ಪಿತಪ್ಪಿ ನಾಮಪತ್ರ ಸಲ್ಲಿಸೋದಿರಲಿ, ಆ ಚುನಾವಣೆಯ ಗೊಡವೆಗೆ ಹೋಗಲಿಲ್ಲ. ಆಮೇಲೆ ಏನಾಯಿತು, ಚುನಾವಣೆಯಲ್ಲಿ ನಿರೀಕ್ಷೆ ಮಾಡಿದಂಥ 3.5-4 ಲಕ್ಷ ಓಟಿಂದ ಗೆಲ್ತಾ ಇದ್ದಂಥ ಮೋದಿಯವರು 1 ಲಕ್ಷ ಓಟ್ನಲ್ಲಿ ಗೆಲ್ಲಬೇಕಾಯಿತು. ಕಳೆದ ಬಾರಿ ಉತ್ತರ ಪ್ರದೇಶದಲ್ಲಿ ಚುನಾವಣೆಯಲ್ಲಿ ಆದಂಥ ಅಪಸವ್ಯಗಳು ನಿಮ್ಗೆ ಗೊತ್ತಿದ್ದಾವೆ. ಕಾರಣ ಏನು ಅನ್ನೋದು ನಿಮ್ಗೆ ಗೊತ್ತಿದೆ. ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ಮೀಸಲಾತಿ ರದ್ದಾಗತ್ತೆ, ಸಂವಿಧಾನವನ್ನು ಬದಲಿ ಮಾಡ್ತಾರೆ, ಆಮೇಲೆ 8,500 ಕಟಾಕಟ್ ಅನ್ನೋದು ಎಲ್ಲ ಯಾವ ರೀತಿ ಕೌಂಟ್ ಆದ ನಿಮ್ಗೆ ಗೊತ್ತು. 1 ಲಕ್ಷ ಚಿಲ್ಲರೆಯಿಂದ ನರೇಂದ್ರ ಮೋದಿ ಗೆದ್ದರು. ಗೆದ್ದ ತಕ್ಷಣ ಸುದ್ದಿ ನೆಕ್ಸ್ಟ್ ಮಾರನೇ ದಿವಸ ನೋಡಬೇಕಾಗಿತ್ತು. ಏನಪ್ಪ, ಪ್ರಿಯಾಂಕಾ ವಾಡ್ರಾ ಅವರು ಏನಾದರೂ ನರೇಂದ್ರ ಮೋದಿ ಎದುರಿಗೆ ಚುನಾವಣೆಗೆ ನಿಂತಿದ್ದರೆ 3 ಲಕ್ಷ ಓಟ್ನಿಂದ ಗೆಲ್ತಾ ಇದ್ರು. ಕಳೆದ ಬಾರಿ ನರೇಂದ್ರ ಮೋದಿ 4 ಲಕ್ಷ ಓಟಿಂದ ಗೆದ್ದಿದ್ರು, ಈ ಬಾರಿ 1 ಲಕ್ಷ. ಹೀಗಾಗಿ ನರೇಂದ್ರ ಮೋದಿ ಎದುರುಗಡೆ ಪ್ರಿಯಾಂಕಾ ವಾಡ್ರಾ ಇದ್ದರೆ 3 ಲಕ್ಷ ಓಟಿಂದ ಪ್ರಿಯಾಂಕಾ ವಾಡ್ರಾ ಗೆಲ್ತಾ ಇದ್ರು, ಮೋದಿ ಸೋತು ಹೋಗ್ಬಿಡ್ತಿದ್ರು. ಈ ರೀತಿ ಭ್ರಮೆಯಲ್ಲಿ ತೇಲಾಡುವಂಥ ಕಾಂಗ್ರೆಸ್ಸು, ಅವರನ್ನು ಓಲೈಸಲಿಕ್ಕೆ ಇವರು ಕಾಶಿಯ ತಟಾಕದಲ್ಲಿ ನಿಂತು ಮಂತ್ರಘೋಷ, ಈತನನ್ನು ಪರಶುರಾಮನನ್ನಾಗಿ ಮಾಡೋದು. ಈ ಮನುಷ್ಯ ಒಂದು ಸಲ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗಿದ್ದ ಸ್ವಾಮಿ. ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋದ ಸಂದರ್ಭದಲ್ಲಿ ಜನವಾರ ಮೇಲೆ ಹಾಕ್ಕೊಂಡ್ಬಿಟ್ಟಿದ್ದಾನೆ. ಪಾಪ ಸಾವರ್ಕರ್ ಒಂದು ಸಲ ಈ ಮಾತು ಹೇಳಿದರು, ಒಂದು ಕಾಲ ಬರುತ್ತೆ ಅವಾಗ ಹಿಂದೂಗಳು ಓಟ್ ಬಗ್ಗೆ ನಿಮಗೆ ಕಳಕಳಿ ಶುರುವಾಗತ್ತೆ, ಆವಾಗ ಕೋರ್ಟ್ ಮೇಲೆ ಜನವಾರ ಹಾಕೋ ಪರಿಸ್ಥಿತಿ ಬರುತ್ತೆ ನಿಮಗೆ ಅಂತ ಅವತ್ತು ಸುಮ್ಮನೆ ಯಾವತ್ತೋ ಒಂದು ಸಲ ನೋಡಿದ್ರು ಅವರು. ವಿಡಂಬನಾತ್ಮಕವಾಗಿ, ವ್ಯಂಗ್ಯವಾಗಿ ಅದನ್ನು ಸಾಕಾರಗೊಳಿಸಿದ್ದೇ ಈ ಪುಣ್ಯಾತ್ಮ ರಾಹುಲ್ ಗಾಂಧಿ. ಕೂಡ್ಲಿಕ್ಕೆ ಬರ್ತಾ ಇಲ್ಲ ರೀ, ಆ ಚಕ್ಕಂಬಕ್ಕಳ ಹಾಕ್ಕೊಂಡು ಪದ್ಮಾಸನದಲ್ಲಿ ಶಿವಲಿಂಗದ ಎದುರು ಕೂಡ್ಬೇಕಲ್ಲ ಕಾಶಿ ವಿಶ್ವನಾಥ ಎದುರಿಗೆ, ಕೂಡಕ್ಕೆ ಬರ್ತಲ್ಲ. ಆತನಿಗೆ ಕಚ್ಚ ಪಂಚ ಉಡಿಸಿದ್ದಾರೆ. ಈ ನಮ್ಮ ಸಣ್ಣ ಮಕ್ಕಳನ್ನ ಈ ಫ್ಯಾನ್ಸಿ ಡ್ರೆಸ್ ಅಂತ ಶಾಲೆ ಒಳಗೆ ಮಾಡ್ತಾರೆ ನೋಡ್ರಿ, ಆ ಫ್ಯಾನ್ಸಿ ಡ್ರೆಸ್ಸಲ್ಲಿ ಪಾಪ ಹುಡುಗರಿಗೆ ಏನೇನೋ ಬಟ್ಟೆ ಹಾಕಿಬಿಟ್ರು. ನಮ್ಮ ಖುಷಿಗೆ ಮಕ್ಕಳನ್ನ ಕೃಷ್ಣನ ಮಾಡ್ತೀವಿ, ಮಕ್ಕಳನ್ನ ಕಾಳಿದಾಸನ ಮಾಡ್ತೀವಿ, ಮಕ್ಕಳನ್ನ ಬ್ಯಾಡ್ರವನ್ನು ಮಾಡ್ತೀವಿ, ಏನು ಬೇಕಾದ್ರೂ ಮಾಡ್ತೀವಿ. ಮಾಡಿದಾಗ ಮಕ್ಕಳಿಗೆ ಆ ಬಟ್ಟೆ ಭಾಳ ಇರ್ಸು ಮುರ್ಸು ಮಾಡ್ತಾರೆ. ಆದರೂ ಖುಷಿ, ಸ್ಟೇಜ್ ಮೇಲೆ ಹೋಗ್ತೀನಿ ಅನ್ನೋ ಖುಷಿ, ನಮಗೆ ಖುಷಿ ಅವ್ರಿಗೆ ಬಟ್ಟೆ ಹಾಕಿದ್ದೀವಿ ಅಂತ. ಅವ್ರು ಸ್ಟೇಜ್ ಮೇಲೆ ಬರ್ಬೇಕಾದ್ರೆ ನಾವು ಮೊಬೈಲ್ ಹಿಡ್ಕೊಂಡು ಅವ್ರ ಫೋಟೋ ತೆಗಿತಾ ಇರ್ತೀವಿ. ಆ ಮಗುಗೆ ಇನ್ನಿಲ್ಲದ ಹಾಗೆ ಸಂಕಷ್ಟ. ಹಾಗೆ ರಾಹುಲ್ ಗಾಂಧಿಗೆ ಕಚ್ಚೆ ಪಂಚೆ ಉಡಿಸಿ, ಧೋತ್ರ ಉಡಿಸಿ, ಒಂದು ಕೋಟ್ ಹಾಕಿ, ಮೇಲೊಂದು ಶಲ್ಯ ಹಾಕಿ, ಒಲ್ಲಿ ಹೊದಿಸಿ, ಅವಾಗ ತ್ರಿಪುಂಡ ಭಸ್ಮ ಹಚ್ಚಿ,
ಅವನು ಕರ್ಕೊಂಡು ಹೋಗಿ ಕೂಡಿಸಿ ಕೂಡೋಕ್ಕಾಗತ್ತನ್ರಿ? ಹಿಂದೂ ಧರ್ಮವನ್ನು ಪರಮ ದ್ವೇಷ ಮಾಡುವ ಮನುಷ್ಯ, ಇಡೀ ಕುಟುಂಬ ದ್ವೇಷ ಮಾಡುವಂಥವ್ರು. ಅವರಿಗೆ ಚುನಾವಣೆಯ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗಿ ಹಿಂದೂ ಆಗುವಂಥ ಅವ್ರಿಗೆ ಯಾರೋ ಒಂದಷ್ಟು ಜನ ಪ್ರಾಜ್ಞರು ಹೇಳಿಬಿಡ್ತಾರೆ, ಹೌದು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಪ್ರಯತ್ನ ಮಾಡ್ತಾರೆ, ಈ ರೀತಿ ಆಗಿಬಿಡ್ತಾವೆ. ಆಮೇಲೆ ದೇವರದರಿಗೆ ನಮಸ್ಕಾರ ಮಾಡಿದ್ರು ಒಂದು ಸಲ ಅಖಿಲೇಶ್ ಯಾದವ್ ಮಾಡ್ತಾರೆ, ಕೈ ಹಿಂಗೆ ಮುಗಿಬೇಕಲ್ವ, ಹಿಂಗೆ ಮುಗಿತಾರೆ. ರಾಹುಲ್ ಗಾಂಧಿನೂ ಭಾಳಷ್ಟು ಕಡೆ ಹಿಂಗೆ ಕೈ ಮುಗಿತಾರೆ. ಅಂದರೆ ಇವ್ರಿಗೆ ಸರಿಯಾಗಿ ಕೈ ಮುಗಿಯುವಂಥದ್ದು ಸಂಪ್ರದಾಯ ಇರಲಾರ್ದವ್ರಿಗೆ ನೀವು ಪರಶುರಾಮನ ಮಾಡೋದು, ಕೈಯಲ್ಲೊಂದು ಸಂವಿಧಾನ ಇಡೋದು. ಇವ್ರದ್ದೆಲ್ಲ ಉದ್ದೇಶ ಏನು ಅಂದರೆ ರಾಹುಲ್ ಗಾಂಧಿ ಇದನ್ನು ನೋಡ್ತಾರೆ, ನೋಡಿ ಸಂತೋಷಪಟ್ಟು. ಉದಾಹರಣೆಗೆ ಕರ್ನಾಟಕದಲ್ಲಿ ಏಸು ಬೆಟ್ಟ ಮಾಡ್ಲಿಕ್ಕೆ ಹೊಂಟಿದ್ರು ಈಗಿರುವಂಥ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಕನಕಪುರದ ಬಂಡೆ ಡಿ ಕೆ ಶಿವಕುಮಾರ್ ಅವರು. ಏಸು ಬೆಟ್ಟ ಪ್ರಪಂಚದಲ್ಲಿ ಅತಿ ಎತ್ತರದ ಯೇಸುವಿನ ಒಂದು ಪುತ್ಥಳಿಯನ್ನು, ಮೂರ್ತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಅವ್ರ ಯೋಜನೆ. ಗೋಮಾಳದ ಜಾಗ ಕಿತ್ಕೊಂಡ್ರ ಆಮೇಲೆ ಯಡಿಯೂರಪ್ಪ ಅವರು, ಅದು ಬೇರೆ ವಿಚಾರ. ಅಂದರೆ ಇವ್ರ ಉದ್ದೇಶ ಏನು ಅಂದರೆ ಈತನಿಗೆ ಡಿ ಕೆ ಶಿವಕುಮಾರ್ಗೆ ಜೀಸಸ್ ಅಂದರೆ ಭಾರಿ ಭಕ್ತಿ ಅಂತ ಅರ್ಥ ಅಲ್ಲ, ಅಥವಾ ಇವು ವಾರ ವಾರ ಪ್ರೇಯರ್ಗೆ ಹೋಗ್ತಾರೆ, ಕ್ರಿಶ್ಚಿಯಾನಿಟಿಗೆ ಹೋಗ್ಬಿಡ್ತಾರೆ, ಹಂಗಲ್ಲ. ಸೋನಿಯಾ ಗಾಂಧಿ ಖುಷಿ ಆಗುತ್ತೆ, ಅದಕ್ಕೆ ನಾವು ಯೇಸು ಬೆಟ್ಟ ಮಾಡ್ತೀವಿ, ತೋರಿಸ್ಬೇಕು ಅವರಿಗೆ. ನಾನು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ನನ್ನ ತಾಯಿ ಎದುರುಗಡೆ ಇರಬೇಕು. ಯಾವ ತಾಯಿ? ದಿಲ್ಲಿಯಲ್ಲಿರೋ ತಾಯಿ. ಪಾಪ ಇಲ್ಲಿರೋರಲ್ಲ, ಇಲ್ಲಿರೋರು ಪಾಪ ಪ್ರತಿ ದಿವಸ ಬೆಳಗ್ಗೆ ಮಕ್ಕಳ ಬಗ್ಗೆ ಹಲಬ್ತಾರವ್ರು. ನನ್ನ ಮಗ ಹಾಗೆ, ನನ್ನ ಮಗನಂಥ ಮುಗ್ಧರು ಯಾರಿಲ್ಲ, ನನ್ನ ಎರಡೂ ಮಕ್ಕಳು ಅಮಾಯಕರು, ನನಗೆ ನಗು ಅಂದರೆ ನಗು. ಡಿ ಕೆ ಶಿವಕುಮಾರ್ ತಾಯಿಯವ್ರ ಮಾತಿನ ವಿಡಿಯೋ ಬಂದುಬಿಟ್ರೆ 10 ಸಲ ನೋಡ್ತೇನೆ ನಾನು. ನನ್ನ ಮಕ್ಕಳಷ್ಟು ಒಳ್ಳೆಯವರು ಯಾರಿಲ್ಲ, ಅಮಾಯಕರವರು, ಮುಗ್ಧರು. ಸಿದ್ದರಾಮಯ್ಯ ಹಾಳು ಮಾಡಿಬಿಟ್ಟ, ಸಿದ್ದರಾಮಯ್ಯ ಹಂಗೆ ಮಾಡಿಬಿಟ್ಟ, ಸಿದ್ದರಾಮಯ್ಯ ಇವ್ರ ಬಗ್ಗೆ ಏನು ಬೇಕಾದ್ರೆ ಹೇಳ್ತಾರೆ, ಅಮಾಯಕರು. ನೋಡಿದರೆ ಇಲ್ಲಿ ಯೇಸು ಬೆಟ್ಟ ಕಟ್ಟಲಿಕ್ಕೆ ಈತ ಓಡಾಡ್ತಿರ್ತಾರೆ. ಹಾಗೆ ಇವರು ಕಾಶಿ ವಿಶ್ವನಾಥಕ್ಕೆ ಹೋಗಿ ಅಲ್ಲಿ ಈ ರೀತಿಯಾದಂಥ ಒಂದು ಅಪಸವ್ಯವನ್ನು ಮಾಡ್ಕೊಂಬಂದರು. ರಾಹುಲ್ ಗಾಂಧಿ ಭಾಳ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ, ಆತ ಫಸ್ಟಿಗೆ ಈಗ ಎದುರುಗಡೆ ಇರುವಂಥ ಎಲ್ಲ ಶತ್ರುಗಳೆಲ್ಲ ಮುಗಿದು ಹೋದರು ಅನ್ನುವಂಥ ಒಂದು ಹುರುಪು ಆತನಲ್ಲಿದೆ. ಇವತ್ತು ಭಾನುವಾರದ ಹರಟೆ ಆಗಿರೋದ್ರಿಂದ ಸ್ವಲ್ಪ ಲಿಬರ್ಟಿ ತೊಗೊಂಡು ಮಾತಾಡ್ತೀನಿ, ಅಂದರೆ ಸ್ವತಂತ್ರವಾಗಿ ಸಮಯದ ಕಟ್ಟುಪಾಡಿಲ್ಲದೆ ಮಾತಾಡುವ ಪ್ರಯತ್ನ ಮಾತಾಡ್ತೀನಿ. ಇಲ್ಲದೆ ಹೋದ್ರೆ ವಿಷಯ ಬಿಟ್ಟು ಮಾತಾಡಿದ ಕೂಡಲೇ ಕೆಳಗಡೆ ಕಮೆಂಟ್ ಬರ್ತವೆ, ಅನಗತ್ಯವಾಗಿ ವಿಷಯ ಹೇಳ್ತೀರಿ ಅಂತ. ಹೇಳಲೇಬೇಕಾಗಿರುವಂಥ ಹರಟೆ ಆಗಿರೋದ್ರಿಂದ ಹೇಳ್ತೇನೆ. ಏನಪ್ಪ ಅಂತಂದರೆ, ಈ ಅಖಿಲೇಶ್ ಯಾದವ್, ಈ ತಮಿಳುನಾಡಿನ ಸ್ಟಾಲಿನ್ನು, ಅರವಿಂದ್ ಕೇಜ್ರಿವಾಲು, ಮಮತಾ ಬೇಗಮು, ಎದುರುಗಡೆ ಇರುವಂಥ ಎಲ್ಲರೂ ಸೋತೋಗಿದ್ದಾರೆ. ಹೀ ಸ್ಟ್ಯಾಂಡಿಂಗ್ ಆಲ್ ಅಲೋನ್ ಈಗ. ಆದ್ದರಿಂದ ಆತ ಏನು ಅಂದ್ಕೊಂಡಿದ್ದಾರೆ ಅಂದರೆ, ನನ್ನ ಬಿಟ್ಟರೆ ಯಾರೂ ಇಲ್ಲ, ಏನೇ ಇದ್ದರೂ ವಿಪಕ್ಷದಿಂದ ಗೆಲುವಿನ ಹಂತದಲ್ಲಿರುವಂಥ ಒಬ್ಬನೇ ವ್ಯಕ್ತಿ ಅಂದರೆ ನಾನು ರಾಹುಲ್ ಗಾಂಧಿ. ನಾನು ಮಾತ್ರ ನರೇಂದ್ರ ಮೋದಿಗೆ ಸರಿಸಾಟಿಯಾಗಿ ಚುನಾವಣೆಯಲ್ಲಿ ಪೈಪೋಟಿಯನ್ನು ಕೊಡ್ಬೋದೇ ವಿನಃ ಇವ್ರು ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವರೆಲ್ಲರೂ ತಮ್ಮ ತಮ್ಮ ಸಾಮ್ರಾಜ್ಯಗಳನ್ನು ಕಳ್ಕೊಂಡಿರುವಂಥ ನವಾಬರು ಇವರು. ಇವ್ರಿಗೇನು 5 ಪೈಸೆ ಚಿಕ್ಕಾಸಿನ ಬೆಲೆ ಇಲ್ಲ ಅನ್ನುವಂಥ ಹುರುಪಿನಲ್ಲಿ ಅವರಿದ್ದಾರೆ. ಆದರೆ ಆ ಕಡೆ ಕ್ಯೂದಲ್ಲಿ ನರೇಂದ್ರ ಮೋದಿ 2029 ಚುನಾವಣೆಯಲ್ಲಿ ಅವರೇ ಪ್ರಧಾನಿ ಅಭ್ಯರ್ಥಿ. ಅದಾದಮೇಲೆ 2030 ಅವರೇ ನಿಂತರೂ ಏನು ಅಚ್ಚರಿ ಪಡಬೇಕಾಗಿಲ್ಲ. ಜೊತೆಗೆ ಹಿಂದ್ಗಡೆನ ನಿಮಗಿಂತ 4.5 ವರ್ಷ ಆಚೆ ಈಚೆ ಇರುವ ಅಮಿತ್ ಶಾ ನಿಂತಿದ್ದಾರೆ, ನಿಮಗಿಂತ 3 ವರ್ಷ ಚಿಕ್ಕವರಾಗಿರುವಂಥ ಯೋಗಿ ಆದಿತ್ಯನಾಥ್ ಇದ್ದಾರೆ, ಅಲ್ಲಿ ಬಿಟ್ಟರೆ ಹಿಮಂತ ಬಿಸ್ವ ಶರ್ಮಾ ಇದ್ದಾರೆ. ಅವರೆಲ್ಲ ಕ್ಯೂದಲ್ಲಿರುವಾಗ ನೀವು ಅವ್ರನ್ನ ಸೆಣಸ್ಲಿಕ್ಕೆ ಹೆಂಗೆ ಸಾಧ್ಯ? ನರೇಂದ್ರ ಮೋದಿ ಏನೋ ಒಂಚೂರು ಉದಾರತೆಯಿಂದ ನಿಮ್ಮ ಬಗ್ಗೆ ಏನೋ ಮಾತಾಡದೇ ಇರ್ಬೋದು, ನಾಳೆ ಅಪ್ಪಿತಪ್ಪಿ ಅಮಿತ್ ಶಾ ಬಂದುಬಿಟ್ರೆ ನಿಮ್ಗೆ ಹೆಂಗೆ ತೂರಾಡ್ತಾರೆ ಅಂದರೆ ನೀವು ಮುಖ ಮುಚ್ಚಿಕೊಂಡು ಓಡಾಡಬೇಕು, ಆ ಪರಿಸ್ಥಿತಿ ಮಾಡ್ತಾರೆ. ಇವತ್ತೇನು ಅಖಿಲೇಶ್ ಯಾದವ್ಗೆ ಉತ್ತರ ಪ್ರದೇಶದಲ್ಲಿ ಆಗಿದೆಯಲ್ಲ ನೋಡಿ, ಉತ್ತರ ಪ್ರದೇಶದ ವಿಧಾನಸಭೆಯನ್ನು ಆತ ತೊರೆದಿದ್ದೇ, ದಿಲ್ಲಿಗೆ ಹೋಗಿದ್ದೇ ಕಾರಣ. ಯಾಕೆಂದರೆ ಯೋಗಿ ಆದಿತ್ಯನಾಥ್ ಎದುರುಗಡೆ ವಿಧಾನಮಂಡಲದಲ್ಲಿ ಕೂಡಬೇಕು ಅನ್ನೋವಂಥ ಸಂಕಟಕ್ಕೆ ಆಗಲ್ಲ. ಯಾಕೆಂದರೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ನಿಮ್ಮ ಅಪ್ಪನ್ನೇ ಹೊರಗೆ ಹಾಕಿದೆಯಾ, ನನಗೇನು ಬುದ್ಧಿ ಹೇಳ್ತೀಯಾ ಅಂತ ಕೇಳಿದ್ರು ಒಂದು ಸಲ. ಮಿಟ್ಟಿ ಮೇ ಮಿಲಾದುಂಗ ಅಂದ್ರೆ ಇನ್ನೊಂದು ಸಲ, ಏಕೇಕು ಐಸಾ ಮಾರುಂಗ ಸಬಕ್ ಸಿಖಾವುಂಗ ಅಂದರು. ಹೀಗೆಲ್ಲ ಮಾತಾಡಿದ್ರು. ಎದುರುಗಡೆ ಕೂತಿರುವಂಥ ಪ್ರತಿಪಕ್ಷದಲ್ಲಿರುವಂಥ ವ್ಯಕ್ತಿಗೆ ಹೆಂಗೆ ಆಗಿರತ್ತೆ ಹೇಳಿ. ಏನು ಎನ್ಕೌಂಟರ್ ಮಾಡಿಬಿಟ್ರಂತೆ ಅಂತ ಮಾಧ್ಯಮದವ್ರು ಕೇಳ್ತಾರೆ. ಮತ್ತೇನು ಅವ್ರನ್ನ ಜೀವಂತ ಬಿಡಬೇಕಾ ಅಂತ ಯೋಗಿ ಆದಿತ್ಯನಾಥ್ ಪ್ರಶ್ನೆ. ಹೀಗೆ ಮಾತಾಡೋರು ಎದುರುಗಡೆ ವಿಪಕ್ಷದಲ್ಲಿ ಕೂಡೋದು ಹೆಂಗೆ? ಈ ಸಮಸ್ಯೆಯಿಂದ ಆತ ದಿಲ್ಲಿಗೆ ಓಡಿ ಹೋಗಿರೋದು. ಇಲ್ಲದೆ ಹೋದರೆ ಇಲ್ಲಿ ನದಿ ಬಿಟ್ಟು ಯಾರು ಸಮುದ್ರಕ್ಕೆ ಹೋಗ್ತಾರೆ ರೀ? ರಾಹುಲ್ ಗಾಂಧಿಗೆ ಆ ಸಮಸ್ಯೆ ಏನಪ್ಪ ಅಂತಂದರೆ, ಒಬ್ಬರ ಹಿಂದೊಬ್ಬರು ಇದ್ದಾರೆ. ಇಲ್ಲಿ ಎದುರುಗಡೆ ಇರೋ ಶತ್ರುಗಳೆಲ್ಲ ಹೋದರು ಅಂತ ಇವರು ಭಾವಿಸ್ತಾರೆ. ಆದರೆ ಭಾರತೀಯ ಜನತಾ ಪಾರ್ಟಿ ಎಷ್ಟು ಸಬಲವಾಗಿದೆ, ಎಷ್ಟು ಪ್ರಬಲವಾಗಿದೆ, ಎಷ್ಟು ಸದೃಢವಾಗಿದೆ ಅಂತಂದರೆ, ರಾಹುಲ್ ಗಾಂಧಿ ಇದೇ ರೀತಿಯಾಗಿ ಜೋಕ್ ಮಾಡಿಕೊಂಡು ಬೆಪ್ಪನ ಥರ ಇರುವುದರಲ್ಲಿಯೇ ಆತನ ಶ್ರೇಯಸ್ಸಿದೆ ಅಂತ ನನಗನ್ನಿಸೋದು. ಇನ್ನು ಭಾಳ ಮಜಾ ಆದಂಥ ಇನ್ನೊಬ್ಬ ಬೆಪ್ಪನ ಬಗ್ಗೆ ಮಾತಾಡ್ಬಿಡ್ತೀನಿ. ಅದಾದಮೇಲೆ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ಇವತ್ತೇನು ಪಶ್ಚಿಮ ಬಂಗಾಳದ ಬಗ್ಗೆ ಮಾತಾಡಲ್ಲ, ಸೋಮವಾರ ದಿವಸ ಮಾತಾಡೋಣಂತೆ. ಈ ಖ್ವಾಜಾ ಆಸಿಫ್ ಅಂತ ಇದ್ದಾನೆ, ಇನ್ನೊಬ್ಬ ಬೆಪ್ಪ ಇದ್ದಾನೆ ಪಾಕಿಸ್ತಾನದಲ್ಲಿ. ಆತ ನಿನ್ನೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾನೆ ಸ್ವಾಮಿ.
ಏನು ಇಂಟರ್ವ್ಯೂ ನೋಡಿ, ನಾವು 160 ಜನ ತಯಾರಾಗಿ ಕೂತಿದ್ವಿ, ಆಫೀಷಿಯಲ್ಸ್ ಎಲ್ಲ ತಯಾರಾಗಿದ್ವಿ. ನಮ್ಮ ಸಾಬ್ ಕೂಡ ಶಾಬಾಜ್ ಶರೀಫ್ ಅವ್ರು ರೆಡಿ ಇದ್ದರು, ನಾ ರೆಡಿ ಇದ್ದೆ, ನಮ್ಮ ಇವರು ಆಸಿಮ್ ಮುನೀರ್ ಅವ್ರು ರೆಡಿಯಾಗಿದ್ದರು, ಎಲ್ಲ ವಿಶೇಷ ವಿಮಾನ ರೆಡಿ ಮಾಡ್ಕೊಂಡು ಕೂತಿದ್ವಿ. ಸಂಧಾನದಲ್ಲಿ ನಮ್ಮನ್ನು ಕರೆಯಲೇ ಇಲ್ಲ. ಅಷ್ಟೇ ಅಲ್ಲ, ಜೆ ಡಿ ವ್ಯಾನ್ಸು ನಮ್ಗೆ ಯಾರು ಮಧ್ಯವರ್ತಿಗಳು ಬೇಕಾಗಿಲ್ಲ, ಥರ್ಡ್ ಪಾರ್ಟಿ ಅಗತ್ಯ ಇಲ್ಲ ಅಂತ ಬೇರೆ ಹೇಳಿದರು. ನಾವು ಇಷ್ಟು ದಿವಸ ಇಸ್ಲಾಮಾಬಾದ್ ಟಾಕು, ಇಸ್ಲಾಮಾಬಾದ್ ಡೈಲಾಗು ಅಂತ 2 ವಾರ ಕರ್ಫ್ಯೂ ಹಾಕಿ, ರಸ್ತೆ ಬಂದ್ ಮಾಡಿ, ಹೋಟೆಲ್ ಬುಕ್ ಮಾಡಿ, $600 ಮಿಲಿಯನ್ ಖರ್ಚು ಮಾಡಿದ್ದೀನಿ ಅಂತ ಹೇಳ್ತಾ ಇರೋದು ಅವನು. ಇವರು ಇಸ್ಲಾಮಾಬಾದ್ ಟಾಕ್ಸ್ ಅಂತ ಮಾಡಿದ್ರಲ್ಲ, ಡೈಲಾಗ್ ಅಂತ ಮಾಡಿದ್ರಲ್ಲ, ಅವು ಕರೆಸಿ 2 ಸಲ ನಾಟಕ ನಡೆದ್ವಲ್ಲ, ಅದರ ಖರ್ಚು $600 ಮಿಲಿಯನ್ ಅಂತೆ. ಅಷ್ಟು ಖರ್ಚು ಮಾಡಿದ್ವಿ, 2 ವಾರ ಇಸ್ಲಾಮಾಬಾದ್ ಬಂದ್ ಮಾಡಿದ್ವಿ, ಇವರೆಲ್ಲ ಡೆಲಿಗೇಟ್ಸ್ ಬರ್ತಾರೆ ಅಂಥೇಳಿ. ಈಗ ಯಾವಾಗ ಸಂಧಾನ ಆಗಿ ಇರಾನ್ ಮತ್ತು ಅಮೇರಿಕಾದ ಸಂಧಾನ ಆಯಿತು, ಅದರಲ್ಲಿ ನಮ್ಮನ್ನು ಕರೀಲೇ ಇಲ್ಲ. ಜೆ ಡಿ ವ್ಯಾನ್ಸ್ 3ನೇದವ್ರು ಬೇಡ ಅಂತ ಹೇಳಿಬಿಟ್ರು. ಈಗ ನಮ್ಮ ದುಡ್ಡು ಕೊಡೋರು ಯಾರು ಅಂತ ಆತ ಆಳ್ತಾ ಇದ್ದಾನೆ. ಆ ಕಡೆ ಶಾಬಾಜ್ ಶರೀಫು ಇವರಿಬ್ಬರು ಸಹಿ ಹಾಕಿರುವಂಥ ಒಂದು ಸಂಧಾನದ ಪತ್ರ ಏನಿದೆ ಅದ್ರ ಮೇಲೆ ತನ್ನ ಸಹಿ ಹಾಕ್ಕೊಂಡು ಹಿಂಗೆ ಹಿಡ್ಕೊಂಡು ಫೋಟೋ ತೆಗೆಸ್ಕೋತಾನೆ. ತಾನು ಭಾಗಿಯಾಗಿದ್ದೇನೋ ಅಂತ ಭ್ರಮೆಯನ್ನು ಉಂಟು ಮಾಡಲಿಕ್ಕೆ ಖ್ವಾಜಾ ಆಸಿಫ್ ನಿಜ ಏನು ಅನ್ನೋದನ್ನು ಬಾಯಿ ಬಿಟ್ಬಿಡ್ತಾನೆ. ಈ ಹಿಂದೆ ಇದೇ ಖ್ವಾಜಾ ಆಸಿಫು ಅಮೇರಿಕಾದ ಬಗ್ಗೆ ಹೇಳ್ದ, ಪಾಕಿಸ್ತಾನವನ್ನು ಅಮೇರಿಕಾ ಟಾಯ್ಲೆಟ್ ಪೇಪರ್ ಥರ ಯೂಸ್ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಈ ಹಿಂದೆ ಹೇಳಿದ್ದ. ಒಬ್ಬ ಖ್ವಾಜಾ ಆಸಿಫು, ಒಬ್ಬ ರಾಹುಲ್ ಗಾಂಧಿ ಇದ್ದಾಗ ಒಂದು ಮನರಂಜನೆ ಇರುತ್ತೆ ದೇಶದಲ್ಲಿ, ಕೇಳಲಿಕ್ಕೂ ಮಜಾ ಅನಿಸುತ್ತೆ. ಯಾಕಂದ್ರೆ ಬರೀ ತಾಪತ್ರಯವನ್ನು ಎಷ್ಟು ಅಂತ ಮಾತಾಡೋಣ. ಕಡೆಯದಾಗಿ ಒಂದು ಸಣ್ಣ ಕಥೆಯನ್ನು ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ಸೂರದಾಸರು ಕೃಷ್ಣನ ಅನನ್ಯವಾದಂಥ ಭಕ್ತರು, ಅಂಧರು. ನಾನು ಹಿಂದೊಂದು ಸಲ ಕುರುಡ ಅನ್ನೋ ಶಬ್ದ ಬಳಸಿಬಿಟ್ಟಿದ್ದೆ. ನನ್ನ ಸಾಮಾಜಿಕ ಪರಿವಾರದ ಬಂದು ಒಬ್ಬರು ಭಾಳ ದುಃಖ ಪಟ್ಬಿಟ್ರು. ಪಾಪ ಅವ್ರಿಗೆ ಕಣ್ಣು ಕಾಣಲ್ಲ. ಕುರುಡ ಅನ್ನೋ ಸ್ವಾಭಾವಿಕವಾಗಿ ಹೇಳಿದಂಥ ಶಬ್ದ. ನನಗೆ ಯಾರನ್ನೂ ಅಪಮಾನಿಸಬೇಕು ಅಂತ ಅಲ್ಲ, ನೀವು ಕುರುಡ ಅನ್ನೋ ಶಬ್ದ ಬಳಸಬೇಡಿ ಸರ್, ನಿಮ್ಮ ವಿಡಿಯೋವನ್ನು ಕೇಳಿಕೊಂಡೆ ನಾನು ಜೀವನ ಮಾಡೋದು ಭಾಳಷ್ಟು ಸಲ ಅಂತ ಹೇಳಿದರು. ಭಾಳ ನೋವಾಯ್ತು ನನಗೆ ಹಂಗೆ ಹೇಳಿದ್ದಕ್ಕೆ. ಆದ್ದರಿಂದ ಆ ಶಬ್ದವನ್ನು ಇನ್ನು ಜೀವನದಲ್ಲಿ ಬಳಸಬಾರ್ದು ಅಂತ ತೀರ್ಮಾನ ಮಾಡಿ. ಸೂರದಾಸ ಅಂಧ ಪ್ರತಿ ದಿವಸ ಬೆಳಗ್ಗೆ ಕೃಷ್ಣನ ದೇಗುಲಕ್ಕೆ, ಕೇಶವ ಮಂದಿರಕ್ಕೆ ಬರೋದು, ಬೆಳಗ್ಗೆ ಎದ್ದರೆ ರಾಗಾಲಾಪ ಹಾಡೋದು, ಕೀರ್ತನೆಯನ್ನು ಹಾಡೋದು. ಕೃಷ್ಣನ ಮೇಲೆ ಅನನ್ಯವಾದ ಭಕ್ತಿ. ಅವರ ಕೀರ್ತನೆಯನ್ನು ಕೇಳಲಿಕ್ಕೆ ಸಹಸ್ರಾರು ಜನ ನೆರೆಯೋರು ಬೆಳಗ್ಗೆ. ಪಂಡಿತ್ ಸೂರದಾಸ್ ಅಂದರೆ ಫೇಮಸ್ ಅಲ್ಲೇನ್ರಿ. ಹಾಗಿರುವಾಗ ಅಲ್ಲಿ ಟ್ರಸ್ಟಿಗಳಿರ್ತಾರೆ, ದೇವಸ್ಥಾನದ ಮುಖ್ಯಸ್ಥರು ಅಂತ ಇರ್ತಾರೆ. ಈ ಸೂರದಾಸರು ಕೃಷ್ಣನ ಮೇಲೆ ಯಾವ ರೀತಿಯ ಉಡುಗೆ ತೊಡುಗೆ ಇದೆ, ಏನು ಅಲಂಕಾರ ಮಾಡಿದ್ದಾರೆ ಅದನ್ನೇ ವರ್ಣನೆ ಮಾಡೋರು. ಕೃಷ್ಣನಿಗೆ ಕೆಂಪು ಬಣ್ಣದ ಕಚ್ಚೆ ಪಂಚೆಯನ್ನು ಹಾಕಿದರೆ ಅದನ್ನು ರಕ್ತವರ್ಣದ ಕಂಚೆ ಪಂಚೆ, ಮೇಲುಗಡೆ ನವಿಲುಗರಿ ಅಂತ ಸುಂದರವಾಗಿ ಹಾಡು ಹೇಳೋರು. ಇವರೆಲ್ಲ ಮುಖ್ಯಸ್ಥರದಾರಲ್ಲ, ದೇವಸ್ಥಾನ ಮುಖ್ಯಸ್ಥರು. ಅವರಿಗೆ ಆಶ್ಚರ್ಯ, ಇವರು ಕಣ್ಣು ಕಾಣಲ್ಲ ಅಂತ ಹೇಳ್ತಾರೆ ಪಂಡಿತ್ ಸೂರದಾಸರು. ನೋಡಿದರೆ ಯಥಾವತ್ತಾಗಿ ಮೂರ್ತಿಯ ಮೇಲೆ ಏನು ಅಲಂಕರಣೆ ಇದೆ ಅದೇ ಅಲಂಕರಣೆ ಹೂಬೆ ಹೂಬು ಯಥಾವತ್ತಾಗಿ ಹೇಳ್ತಾರೆ. ಅದು ಹೆಂಗೆ ಹೇಳ್ತಾರೆ ಅಂದರೆ, ನಮಗೆ ಮೋಸ ಮಾಡ್ತಾ ಇದ್ದಾನೆ ಸೂರದಾಸು. ಈತನಿಗೆ ಎಲ್ಲ ಕಾಣತ್ತೆ, ನಮ್ಮಿದ್ರೆ ಬೇಕು ಅಂತಲೇ ನಮ್ಮಿಂದ ಕರುಣೆಯನ್ನು ಗಿಟ್ಟಿಸ್ಲಿಕ್ಕೆ, ಅನುಕಂಪವನ್ನು ಗಿಟ್ಟಿಸ್ಲಿಕ್ಕೆ ಕುರುಡಂಥರ ನಟನೆ ಮಾಡ್ತಾರೆ. ಮತ್ತು ಒಂದು ಸಲ ಕಾಲು ಅಡ್ಡ ತರೋದು, ಒಂದು ಸಲ ಕೈ ಹಿಂಗೆ ಅಡ್ಡ ಹಿಡಿಯೋದು, ಪರೀಕ್ಷೆ ಮಾಡೋದವ್ರು ಸೂರದಾಸರನ್ನ. ಈ ಅಡಚಾಳಿಗಳಿರ್ತಾವೆ ಕೆಲವೊಬ್ಬರಿಗೆ, ಈ ಅಡಚಾರಿಗಳಿದ್ದವ್ರಿಗೆ ಏನು ಮಾಡಲಿಕ್ಕಾಗಲ್ಲ. ಆಮೇಲೆ ಇವ್ರು ಯೋಚನೆ ಮಾಡ್ತಾರೆ, ಪ್ರತಿ ದಿವಸ ಈ ರೀತಿ ಕರೆಕ್ಟಾಗಿ ಹೇಳ್ತಾರೆ ಅಂದರೆ ಹೋಗಿ ಅರ್ಚಕರ ಹತ್ರ ಕೂತ್ಕೊಂಡು ರಾತ್ರಿ ಮಂಗಳಾರತಿಯಾಗಿ ಎಲ್ಲ ಆಯಿತು, ಗರ್ಭಗುಡಿ ಬಾಗಿಲು ಹಾಕ್ತಾರೆ, ಹಾಕಿ ಅರ್ಚಕರಿಗೆ ಹೇಳ್ತಾರೆ. ಪ್ರತಿ ದಿವಸ ರಾತ್ರಿ ಬಂದು ಸೂರದಾಸರು ನಾಳೆ ಏನು ಅಲಂಕಾರ ಮಾಡ್ತೀರಿ ಅಂತ ಕೇಳ್ಕೊಂಡೇನಾರು ಹೋಗ್ತಾರಾ? ಅರ್ಚಕರು ಹೇಳ್ತಾರೆ, ಇಲ್ವಲ್ಲ, ಅವ್ರು ಬರೋದೇ ಇಲ್ಲ, ಸಂಜೆ ಮೇಲೆ ಇಲ್ಲಿ ಬರೋಲ್ಲ ಅವರು. ರಾತ್ರಿ ಸಂಜೆ ಕೀರ್ತನೆ ಮುಗಿಸಿ ಹೋಗ್ಬಿಡ್ತಾರೆ, ಅವ್ರು ಇರಲ್ಲ, ನಾವು ಮುಗಿಸೋರ್ಗೂ ಅವ್ರು ಇರಲ್ಲ. ಇಲ್ಲ, ಕರೆಕ್ಟಾಗಿ ಹಾಗೆ ಹೇಳ್ತಾರಲ್ಲ, ಅದಕ್ಕೆ ನೀವೇನಾದರೂ ಅವ್ರಿಗೆ ಹೇಳ್ತಾ ಇದ್ದಾರೆ. ಇಲ್ಲ, ಇವತ್ತಿನವರೆಗೂ ನನ್ನ ಹತ್ರ ಒಂದು ದಿವಸನೂ ಬಂದು ನಾಳೆ ಅಲಂಕಾರ ಏನು ಶ್ರೀಕೃಷ್ಣನಿಗೆ ಅಂತ ಕೇಳೇ ಇಲ್ಲ ಅವರು. ಆಶ್ಚರ್ಯ ಆಗ್ಬಿಡ್ತು. ಹಾಗಾದ್ರೆ ಒಂದು ಕೆಲಸ ಮಾಡಿ ನೀವು, ಏನು, ನಾಳೆ ಬೆಳಗ್ಗೆ ಕೃಷ್ಣನ ಅಲಂಕಾರವನ್ನು ನಾವು ಹೇಳ್ದ ಹಾಗೆ ಮಾಡಿ. ಇವ್ರಿಗೆ ಏನು ಹೇಳೋಕೆ ಗೊತ್ತಾಗಲ್ಲ. ಮುಖ್ಯಸ್ಥರು ದೇವಸ್ಥಾನ ಆಯಿತು ಅಂತ ಹೇಳ್ತಾರೆ. ಮಾರನೇ ದಿವಸ ಬೆಳಗಾಯಿತು, ಕೃಷ್ಣನ ದೇಗುಲಕ್ಕೆ ಬಂದರು. ಕೃಷ್ಣನ ಮೇಲೆ ಯಾವುದೇ ಅಲಂಕರಣೆಯೇ ಇಲ್ಲ, ಯಥಾವತ್ತಾಗಿ ಪುತ್ಥಳಿಯಾಗಿ ನಿಂತಿದ್ದಾನೆ ಕೃಷ್ಣ. ಜನ ಸೇರಿದ್ದಾರೆ, ಮಂಗಳಾರತಿ ನಡೀತಾ ಇದೆ, ಸೂರದಾಸರನ್ನು ಕಾಯ್ತಾ ಇದ್ದಾರೆ. ಸೂರದಾಸರು ಬರ್ತಾರೆ. ಈಗೇನು ಹೇಳ್ತಾರೆ ನೋಡೋಣ. ಇವತ್ತು ಇವ್ರನ್ನ ಬಿಡಬಾರ್ದು, ಇವತ್ತು ಹೇಳಲೇಬೇಕಲ್ಲ ಅಲಂಕಾರನ. ಬಂದು ನೋಡ್ತಾರೆ, ಅವ್ರ ಕಣ್ಣು ಕಾಣಲ್ಲ. ನೋಡಿ ಕೀರ್ತನೆಯನ್ನು ಮಾಡೋದೇ ಇಲ್ಲ, ಕೈ ಮುಕ್ಕೊಂಡು ಸುಮ್ಮನೆ ನಿಂತಿರ್ತಾರೆ. ಈ ಮುಖ್ಯಸ್ಥರಿರ್ತಾರಲ್ಲ ಕಿಲಾಡಿಗಳು, ಇವ್ರು ಕೇಳ್ತಾರೆ, ಕೀರ್ತನೆ ಹೇಳಿ ನೀವು, ನಾವು ನಿಮ್ಮ ಕೀರ್ತನೆಗಾಗಿ ಇಷ್ಟು ಜನ ಭಕ್ತರು ಕಾಯ್ತಾ ಇದ್ದೀವಿ. ಇಲ್ಲ, ಬೇಡ, ಇವತ್ತು ಬೇಡ, ಕೃಷ್ಣ ಬೇರೆ ಮನಸ್ಥಿತಿಯಲ್ಲಿದ್ದಾರೆ, ಕೃಷ್ಣ ಬೇರೆ ರೀತಿಯಾದಂಥ ಕೃಷ್ಣ ಇವನು,
ಇವನ ಬಗ್ಗೆ ಏನು ಹೇಳೋದು ಬೇಡಣ್ಣ ನಮಸ್ಕಾರ ಮಾಡೋದು. ಇಲ್ಲ ನೀವು ಹೇಳಲೇಬೇಕು. ಇಲ್ಲ ಬೇಡ ಹೇಳಲಿಕ್ಕೆ ಆಗಲ್ಲ ಇವತ್ತು ನನಗೆ, ನಾನು ದಯವಿಟ್ಟು ಇದು ಮಾಡಬೇಡಿ, ಮುಜುಗರ ಆಗುತ್ತೆ ಹೇಳಲಿಕ್ಕೆ ಬಿಡಬೇಡಿ ಅಂತ. ಇಲ್ಲ ಹೇಳೋದು. ಅವಾಗ ವರ್ಣನೆಯನ್ನು ಮಾಡ್ತಾರೆ ನಗ್ನ ಕೃಷ್ಣನ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇರುವಂಥ ಭಕ್ತರ ಕಣ್ಣಲ್ಲಿ ದಳ ನೀರಿಳಿಲಿಕ್ಕೆ ಶುರುವಾಗತ್ತೆ. ಆ ಕಡೆಯಿಂದ ಕೊಳಲ ನಿನಾದ ಕೇಳಿಸ್ಲಿಕ್ಕೆ ಶುರುವಾಗತ್ತೆ. ಭಕ್ತರೆಲ್ಲ ರೋಮಾಂಚನಗೊಂಡು ಬಿಡ್ತಾರೆ. ಆವಾಗ ಮುಖ್ಯಸ್ಥರು ಆಶ್ಚರ್ಯ ಬಿಡುತ್ತೆ. ಸೂರ್ಯದಾಸರಿಗೆ ಅಂತಶ್ಚಕ್ಷುಗಳಿದ್ದಾವೆ. ನೀವು ಕಣ್ಣಲ್ಲಿ ಏನು ನೋಡ್ತೀವಿ ಅದನ್ನು ಮೀರಿದಂತಹ ದಿವ್ಯ ದರ್ಶನವನ್ನು ಕೃಷ್ಣ ಅವರಿಗೆ ದಯಪಾಲಿಸ್ತಾನೆ. ನಾವು ಲೌಕಿಕ ಜೀವನದಲ್ಲಿ ಸಾಯುವಂಥವರು, ಪ್ರತಿ ದಿವಸ ಸೇವೆ ಅಂತೀವಿ, ಸೇವೆ ಮಾಡೋದು ಸೂರ್ಯದಾಸ. ನಮಸ್ಕಾರ, ಮತ್ತೆ ನಾಳೆ ಮಾತಾಡ್ತೀನಿ.